ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಬಿಗ್ ಬಾಸ್ ಸೀಸನ್ 11ರ 7ನೇ ವಾರದ ಗುರುವಾರದ ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತೀನಿ ಬನ್ನಿ. ಹಾಗಾಗಿ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಹೌದು ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಟೋಟಲ್ ಆಗಿ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ. ಇನ್ನು ಈಗ ನಾನು ನಿಮಗೆ ವೋಟಿಂಗ್ ರಿಸಲ್ಟ್ಸ್ ತಿಳಿಸ್ತಾ ಇರುವುದು, ಇದು ನಿನ್ನೆ ಪೂರ್ತಿ ದಿನದ್ದು ವೋಟಿಂಗ್ ರಿಸಲ್ಟ್ಸನ್ನು ಇವತ್ತು ಬೆಳಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ಹನುಮಂತ ಲಮಾಣಿ ಅವರಿಗೆ 12.2% ವೋಟ್ ಸಿಕ್ಕಿದೆ. ಹಾಗೆಯೇ ಅವರ ಜೊತೆಗೆ ಭವ್ಯ ಗೌಡರವರಿಗೆ 13 ವೋಟಿಂಗ್ ಸಿಕ್ಕಿದೆ. ಈ ವಾರದ ಇವತ್ತಿನ ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಭವ್ಯ ಮತ್ತು ಹನುಮಂತ ಅವರು ವೋಟಿಂಗ್ನಲ್ಲಿ ಲೀಡ್ ಮಾಡುತ್ತಿದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ಶಿಶಿರ್ ಅವರಿಗೆ ದಿನದಿಂದ ದಿನಕ್ಕೆ ಕಡಿಮೆ ವೋಟಿಂಗ್ ಬರುತ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ 2 ವಾರಗಳು ಇದ್ದಂತಹ ಶಿಶಿರ್ ಕಳೆದ 4 ವಾರದಲ್ಲಿ ಕಳೆದು ಹೋಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಅವರಿಗೆ ನ್ಯೂಟ್ರಲ್ಸ್ ಆಡಿಯನ್ಸ್ನಿಂದ ಅಷ್ಟು ಸಪೋರ್ಟ್ ಸಿಗ್ತಿಲ್ಲ. ಹಾಗಾಗಿ ಅವರಿಗೆ ಕೇವಲ 9.1% ವೋಟ್ ಸಿಕ್ಕಿದೆ. ಅದಾದ ನಂತರ ಧನ್ರಾಜ್ ಅವ್ರಿಗೂ ಸಹ ಮೊದಲು 3 ವಾರಗಳು ಇದ್ದಂತಹ ಸಪೋರ್ಟ್ ಈಗ ಅವರಿಗೂ ಕೂಡ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಅವರಿಗೆ ಕೇವಲ 7% ವೋಟ್ ಸಿಕ್ಕಿದೆ. ಮತ್ತು ಧರ್ಮಕೀರ್ತಿರಾಜ್ ಅವರಿಗೆ 10.4% ವೋಟ್ ಸಿಕ್ಕಿದ್ದು, ಅದರ ಜೊತೆಗೆ ಗೌತಮಿ ಜಾಧವ್ ಅವರಿಗೆ 12.6% ವೋಟ್ ಸಿಕ್ಕಿದೆ. ಮತ್ತು ಉಗ್ರ ಮಂಜು ಅವರಿಗೆ 8.8% ವೋಟ್ ಸಿಕ್ಕಿದ್ದು, ಹಾಗೆಯೇ ಅನುಷಾ ರೈ ಅವರಿಗೆ 8.2% ವೋಟ್ ಸಿಕ್ಕಿದೆ. ಮತ್ತು ಗೋಲ್ಡ್ ಸುರೇಶ್ ಅವರಿಗೆ 7.7% ವೋಟ್ ಸಿಕ್ಕಿದ್ದು, ಹಾಗೆಯೇ ಕೊನೆಯಲ್ಲಿ ಮೋಕ್ಷಿತಾ ಪೈ ಅವರಿಗೆ 11% ವೋಟ್ ಸಿಕ್ಕಿದೆ. ಇದಿಷ್ಟು ಬಿಗ್ ಬಾಸ್ ಸೀಸನ್ 11ರ 7ನೇ ವಾರದ ಎಲಿಮಿನೇಷನ್ನ ವೋಟಿಂಗ್ ರಿಸಲ್ಟ್ಸ್ನ ಸಂಪೂರ್ಣ ಅಪ್ಡೇಟ್ ಆಗಿದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.